ನಮಸ್ಕಾರ ಸ್ನೇಹಿತರೆ, ಜಯ ಶ್ರೀರಾಮ್. ಬೇಸಿಗೆಯಲ್ಲಿ ಎಷ್ಟು ನೀರ್ ಕುಡಿದ್ರು ಸಾಲಲ್ಲ ಅಲ್ಲ, ಇನ್ನೂ ಆ ಡಿಹೈಡ್ರೇಷನ್ ಫೀಲಿಂಗ್ ಇರುತ್ತೆ. ಆ ಡಿಹೈಡ್ರೇಷನ್ ಸಿಂಪ್ಟಮ್ಸ್ ಏನ್ ಗೊತ್ತಾ? ಎಷ್ಟು ನೀರ್ ಕುಡಿದ್ರು ಮತ್ತೆ ಬಾರಿಕೆ ಆಗ್ತಾ ಇರುತ್ತೆ, ಫುಲ್ ಸುಸ್ತಾಗ್ತಾ ಇರುತ್ತೆ, ತಲೆ ಸುತ್ತ ಬರ್ತಾ ಇರುತ್ತೆ, ತಲೆನೋವು ಆಗ್ತಾ ಇರುತ್ತೆ, ಮಸಲ್ ಕ್ರಾಂಪ್ ಆಗ್ತಾ ಇರುತ್ತೆ, ಹಿಂಸೆ ಫೀಲಿಂಗ್ ಅಪ್ಪ ಓವರ್ ಆಲ್. ನೀವ್ ಅನ್ಕೊಳ್ತೀರಾ, ಅಯ್ಯೋ ನಾನ್ ನೀರ್ ಕುಡಿತಿದ್ದೀನಲ್ಲ ಅಂದ್ರೂ ಯಾಕೆ ಇದಾಗ್ತಾ ಇದೆ ಅಂತ. ಬೇಸಿಗೆಯಲ್ಲಿ ನೀವು ಬೆವ್ತಾಗ ಬರೀ ನೀರ್ ಆಚೆ ಹೋಗಲ್ಲ, ಅದ್ರ ಜೊತೆ ಬಾಡಿಲಿರೋ ಎಸೆನ್ಷಿಯಲ್ ಸಾಲ್ಟ್ ಸಹ ಆಚೆ ಹೋಗುತ್ತೆ. ಏನೇನು ಅಂತ ನೋಡಿ. ಇವಾಗ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಅದು ಸ್ವೆಟ್ ಮೂಲಕ ಆಚೆ ಹೋದಾಗ ಅದೇ ಎಸೆನ್ಷಿಯಲ್ ಫಾರ್ ಮಸಲ್ ಫಂಕ್ಷನ್. ಅದರಿಂದಾನೇ ನಿಮಗೆ ಕ್ರಾಂಪ್ ಮತ್ತೆ ಸುಸ್ತಾಗೋದು. ಮೆಗ್ನೀಷಿಯಂ ಮತ್ತೆ ಕ್ಯಾಲ್ಸಿಯಂ ಅದರಿಂದಾನೇ ಆ ವೀಕ್ನೆಸ್, ತಲೆ ಸುತ್ತು ಮತ್ತೆ ಎನರ್ಜಿ ಕ್ರಾಶ್ ಆಗೋದು. ಕ್ಲೋರೈಡ್ ಇದು ಬಂದ್ಬಿಟ್ಟು ಫ್ಲೂಯಿಡ್ ಬ್ಯಾಲೆನ್ಸ್ ಗೆ ವೆರಿ ಎಸೆನ್ಷಿಯಲ್. ಇದರಿಂದ ನಿಮಗೆ BP ಡೌನ್ ಆಗೋದು. ಇವಾಗ ಇದಕ್ಕೆ ಪರಿಹಾರ ನೋಡೋಣ. ನ್ಯಾಚುರಲ್, ಸಿಂಪಲ್, ಈಸಿ ಅಂಡ್ ಎಫೆಕ್ಟಿವ್ 3 ನ್ಯಾಚುರಲ್ ಫುಡ್ ಹೇಳ್ತೀನಿ. ಇದ್ರಲ್ಲಿ ಯಾವ್ದಾದ್ರೂ ಒಂದನ್ನ ಡೈಲಿ ನಿಮ್ಮ ಊಟದಲ್ಲಿ ಅಥವಾ ಊಟದ ಮಧ್ಯದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ನಂಬರ್ 1, ಹೋಮ್ ಮೇಡ್ ORS. ಲೆಮನ್ ಜ್ಯೂಸಿಗೆ ಚೂರ್ ಪಿಂಕ್ ಸಾಲ್ಟ್, ಚೂರ್ ಬೆಲ್ಲ ಆರ್ ಒಂದ್ ಎಳ್ನೀರ್ ಡೈಲಿ. ಇದು ಯಾವ್ದಾದ್ರೂ ಒಂದು ನಿಮ್ಮ ಊಟದ ಜೊತೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಕಸ್ತೂರಿ ಕಲ್ಲಂಗಡಿ ಆರ್ ಮಜ್ಜಿಗೆ ಯಾವ್ದಾದ್ರು ಒಂದು ಓಕೆ. ಸ್ನೇಹಿತರೆ, ಸಮ್ಮರ್ ಅಲ್ಲಿ ಬರೀ ನೀರ್ ಕುಡಿದ್ರೆ ಸಾಲದು, ಬಾಡಿಲಿ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಮಾಡಬೇಕು. ಸೊ ನಾ ಹೇಳೋ ಪರಿಹಾರದಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಕೊಳ್ಳಿ ಅಂಡ್ ಸ್ಟೇ ಹೈಡ್ರೇಟೆಡ್. ಇವಾಗ್ಲೇ ಇಷ್ಟು ಹೀಟ್ ಇದೆ, ಮುಂದೆ ಹೋಗ್ತಾ ಹೋಗ್ತಾ ಇನ್ನೇನಾಗುತ್ತೋ ಗೊತ್ತಿಲ್ಲ. ದಯವಿಟ್ಟು ಈ ರೀಲ್ ತುಂಬಾ ಹೆಲ್ಪ್ ಆಗುತ್ತೆ ಜನರಿಗೆ. ಶೇರ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು ಸ್ನೇಹಿತರೆ. ಜೈ ಶ್ರೀರಾಮ್.